ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಮಸಾಲ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಯಾವ ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮಸಾಲ ರಾಗಿ ರೊಟ್ಟಿ ಮಾಡಲು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ, 1 ಬೌಲಷ್ಟು ತುರಿದ ಕ್ಯಾರೆಟ್, 1 ಬೌಲ್ನಷ್ಟು ಸಬ್ಬಾಕ್ಸಿ ಸೊಪ್ಪು ಮತ್ತು 1 ಬೌಲ್ನಷ್ಟು ಗೆಡ್ಡೆಕೋಸು, ಜೊತೆಗೆ ನೆನೆಸಿಟ್ಟಿರೋಂತಹ ಕಡಲೆಬೇಳೆ. ಈ ಕಡಲೆಬೇಳೆ ರೊಟ್ಟಿನಲ್ಲಿ ಸ್ವಲ್ಪ ಬೇಯಲ್ಲ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಟಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿ, ಜೊತೆಗೆ 1-2 ಬೌಲ್ನಷ್ಟು ರಾಗಿ ಹಿಟ್ಟು. ಇಷ್ಟು ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಯಾವ ರೀತಿಯಾಗಿ ರಾಗಿ ರೊಟ್ಟಿಯ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ಹಚ್ಚಿಟ್ಟಿರೋಂತಹ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ಮೊದಲಿಗೆ 1 ಕಪ್ಪಿನಷ್ಟು ಈರುಳ್ಳಿಯನ್ನು, ಕ್ಯಾರೆಟ್, ಸಬ್ಬಾಕ್ಸಿ ಸೊಪ್ಪು, ಹಾಗೆ ಗೆಡ್ಡೆಕೋಸು, ಜೊತೆಗೆ ನೆನೆಸಿಟ್ಟಿರೋಂತಹ ಕಡಲೆಬೇಳೆ. ಇದನ್ನು ನೀರಿನ ಜೊತೆನೇ ಸೇರಿಸಿ ಏನೂ ಆಗೋದಿಲ್ಲ. ಜೊತೆಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ನಾನಿವತ್ತು 2 ಬೌಲಿನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಈ ಬೌಲಲ್ಲಿ ನಾನು 2 ಬೌಲ್ನಷ್ಟು ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿದ ಮೇಲೆ ನೀರು ಹಾಕೋದಕ್ಕಿಂತ ಮುಂಚೆ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ಎಲ್ಲವೂ ತರಕಾರಿ ಹಿಟ್ಟು ಎಲ್ಲ ಒಂದು ರೌಂಡ್ ಮಿಕ್ಸ್ ಆಗಲಿ. ನೋಡಿ, ಈಗೆಲ್ಲನೂ ಹಿಟ್ಟು ಮಿಕ್ಸ್ ಮಾಡಾಗಿದೆ. ಈಗ ಅಗತ್ಯ ಇರೋಷ್ಟು ನೀರನ್ನ ಹಾಕ್ತಾ ಸ್ವಲ್ಪ ನೀರು ಹಾಕ್ತಾ ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳೋಣ. ನೋಡಿ, ರೊಟ್ಟಿ ಹಿಟ್ಟು ಹದವಾಗಿ ಕಲಸಾಗಿದೆ. ಈಗ ನಾವು ನಮಗೆ ಸಣ್ಣ ಗಾತ್ರದ ಉಂಡೆಗಳನ್ನ ಮಾಡಿಕೊಂಡು ತೊಟ್ಟೋದಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ಮೊದಲಿಗೆ ತಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆಗೆ ಸ್ವಲ್ಪ ತೇವ ಮಾಡಿಕೊಂಡು ಒದ್ದೇ ಇರಬೇಕು ಬಟ್ಟೆ, ಆಗ ರೊಟ್ಟಿ ಬಟ್ಟೆ ಮೇಲೆ ಅಂಟ್ಕೊಳ್ಳಲ್ಲ. ಹಾಕ್ಕೊಂಡು ಈ ರೀತಿಯಾಗಿ ತಟ್ತಾ ಹೋಗೋದು. ನೋಡಿ, ಈ ರೀತಿಯಾಗಿ ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಾತ್ರ ನಮ್ಗೆ ಎಷ್ಟು ತೆಳುವಾಗಬೇಕು, ಎಷ್ಟು ಅಗಲ ಬೇಕೋ ಇದನ್ನು ನಾವು ತೊಟ್ಕೊಂಡು ಹೋಗ್ತಾ ಇರ್ಬೋದು. ಈಗ ಆಲ್ರೆಡಿ ಮುಗಿದಿದೆ. ತುಂಬ ತೆಳ್ಳಗೆ ತುಂಬ ಅಗಲವಾಗಿ ರೊಟ್ಟಿ ಬಂದಿದೆ. ಸಂಪೂರ್ಣವಾಗಿ ರೊಟ್ಟಿ ತೊಟ್ಟಿದಾಗಿದೆ. ಈಗ ಇದನ್ನು ಯಾವ ರೀತಿಯಾಗಿ ತವಾ ಮೇಲೆ ಹಾಕೋದಂತ ತೋರಿಸ್ತೀನಿ. ನೋಡಿ, ಆಲ್ರೆಡಿ ನಾನು ತವಾ ಕಾಯ್ದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿದ್ದೀನಿ. ಈಗ ರೊಟ್ಟಿಯನ್ನು ಎತ್ತಿ ತವಾ ಮೇಲೆ ಹಾಕ್ತೀನಿ. ಈ ರೀತಿಯಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಸುಲಭವಾಗಿ ಬರುತ್ತೆ. ಈ ರೀತಿ ತವಾ ಮೇಲೆ ಹಾಕಿದ ಮೇಲೆ ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ತಕ್ಷಣ ನಾವು ಒಂದು ಕ್ಯಾಪನ್ನು ಮುಚ್ಚಬೇಕು. ನೋಡಿ, ಆ ರೊಟ್ಟಿ ಬೇಯೋಷ್ಟರಲ್ಲಿ ಮತ್ತೊಂದು ರೊಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಆ ರೊಟ್ಟಿ ಬೇಯೋದಕ್ಕೆ ಕನಿಷ್ಠ 1-2 ನಿಮಿಷ ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ಮತ್ತೊಂದನ್ನು ರೆಡಿ ಮಾಡಿಟ್ಕೊಳ್ಬೋದು. ಆ ರೊಟ್ಟಿ ಬೇಯೋಷ್ಟರಲ್ಲಿ ಮತ್ತೊಂದು ರೆಡಿಯಾಗಿದೆ. ಈಗ ಅದು ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲಿದೆ. ಅದನ್ನು ಎಲ್ಲ ಕಡೆ ಸವರಿ ಈಗ ಇದನ್ನು ತಿರುವಾಕೋಣ. ಎತ್ತೋದಕ್ಕೂ ಸಹ ಎಲ್ಲೂ ಕಚ್ಚಲ್ಲ, ಎಷ್ಟು ಈಸಿಯಾಗಿ ಬರುತ್ತೆ. ಹಾಗೂ ನೀಟಾಗಿ ಬೆಂದಿದೆ. ಈ ಭಾಗಕ್ಕೂ ಸಹ ಸ್ವಲ್ಪ ಎಣ್ಣೆಯನ್ನು ಸವರೋಣ. ನೋಡಿ, ಈಗ ಈ ಸೈಡು ಸಹ ಬೆಂದಿದೆ. ಬೆಂದಾದಮೇಲೆ ಮೇಲೆ 1 ಸ್ಪೂನ್ ತುಪ್ಪ ಹಾಕೋಣ. ಯಾಕೆ ಅಂದರೆ ರಾಗಿ ರೊಟ್ಟಿ ತುಪ್ಪದ ಜೊತೆ ಸವಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ 1 ಸ್ಪೂನ್ ಇದಕ್ಕೆ ತುಪ್ಪ ಹಾಕಿ ಇದನ್ನು ತೆಗಿತೀನಿ. ಈಗ ಅದೇ ರೀತಿ ಮತ್ತೊಂದು ರೊಟ್ಟಿಯನ್ನು ಹೆಂಚಲ್ಲಿ ಹಾಕೋಣ. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ರೊಟ್ಟಿಯನ್ನು ಹೆಂಚ ಮೇಲೆ ಹಾಕಿದ ಮೇಲೆ ಅದಕ್ಕೆ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಅದಕ್ಕೊಂದು ಕ್ಯಾಪ್ ಮುಚ್ಚಿ ಅದೇ ರೀತಿಯಾಗಿ 2 ನಿಮಿಷಗಳ ಕಾಲ ಬಿಡೋಣ. ನೋಡಿ, ರುಚಿಕರವಾದ ರಾಗಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿದೆ.
ತುಂಬ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಮಸಾಲ ರೊಟ್ಟಿ ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.